ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಯಶೋಧ ಆಸ್ಪತ್ರೆಯ ಖ್ಯಾತ ತಜ್ಞ ವೈದ್ಯರಾದ ಡಾಕ್ಟರ್ ವಿಜಯಕುಮಾರ್ ಬಡಾ ಅವರು ವಿಶೇಷ ಶಸ್ತ್ರಚಿಕಿತ್ಸೆ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದರು. ಹೈಟೆಕ್ ಸಿಟಿಯ ಯಶೋಧ ಆಸ್ಪತ್ರೆಗಳು ಸಂಕೀರ್ಣವಾದ ಲ್ಯಾಪ್ರೋಸ್ಕೋಪಿಕ್ ಹೆಪಟಿಕ್ ಡಕ್ಟ್ ಮತ್ತು ಪಿತ್ತಕೋಶದ ಶಸ್ತ್ರಚಿಕಿತ್ಸೆಯನ್ನು ಅತ್ಯುತ್ತಮ ಫಲಿತಾಂಶದೊಂದಿಗೆ ನಡೆಸುತ್ತವೆ. ಹೈಟೆಕ್ ಸಿಟಿಯ ಯಶೋಧ ಆಸ್ಪತ್ರೆಗಳ ಶಸ್ತ್ರಚಿಕಿತ್ಸಾ ಗ್ಯಾಸ್ಟ್ರೋಎಂಟರಾಲಜಿ ವಿಭಾಗವು ನಿರಂತರ ಮೇಲ್ಭಾಗದ ಹೊಟ್ಟೆ ನೋವು, ಎದೆ ಉರಿ ಮತ್ತು ವಾಯುಭಾರದಿಂದ ಬಳಲುತ್ತಿದ್ದ 45 ವರ್ಷದ ಮಹಿಳಾ ರೋಗಿಯ ಮೇಲೆ ಕನಿಷ್ಠ ಆಕ್ರಮಣಕಾರಿ ಲ್ಯಾಪ್ರೋಸ್ಕೋಪಿಕ್ ಯಕೃತ್ತಿನ ನಾಳ ಪರಿಶೋಧನೆ ಮತ್ತು ಕಲ್ಲು ತೆರವು ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ನಡೆಸಿತು. ಮೌಲ್ಯಮಾಪನದ ನಂತರ ಇಮೇಜಿಂಗ್ ಪರೀಕ್ಷೆಗಳು ಹೆಪಟೋಲಿಥಿಯಾಸಿಸ್ ಮತ್ತು ಕೊಲೆಲಿಥಿಯಾಸಿಸ್ ನೊಂದಿಗೆ ಎಡ ಯಕೃತ್ತಿನ ನಾಳದ ಚೀಲವನ್ನು ಬಹಿರಂಗಪಡಿಸಿದವು. HPB, ಬೇರಿಯಾಟ್ರಿಕ್ ಮತ್ತು ರೋಬೋಟಿಕ್ ಸೈನ್ಸ್ ನ ಸರ್ಜಿಕಲ್ ಗ್ಯಾಸ್ಟ್ರೋಎಂಟರಾಲಜಿಯ ಹಿರಿಯ ಸಲಹೆಗಾರರಾದ ಡಾಕ್ಟರ್ ವಿಜಯಕುಮಾರ್ ಬಡಾ ಅವರ ತಜ್ಞರ ಆರೈಕೆಯಲ್ಲಿ ರೋಗಿಯು ಸಾಮಾನ್ಯ ಅರಿವಳಿಕೆ ಅಡಿಯಲ್ಲಿ ಲ್ಯಾಪ್ರೋಸ್ಕೋಪಿಕ್ CBD ಎಕ್ಸ್ಪ್ಲೋರೇಷನ್, ಹೆಪಟಿಕ್ ಡಕ್ಟ್ ಸ್ಟೋನ್ ಕ್ಲಿಯರೆನ್ಸ್, ಕೊಲೆಡೋಕೋಸ್ಕೋಪಿಕ್ ಕೊಲೆಸಿಸ್ಟೆಕ್ಟಮಿ ಮತ್ತು ಹೆಪಟಿಕ್ ಕೊಡ್ಯುಡೆನೋಸ್ಟೋಮಿಗೆ ಒಳಗಾದರು. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಪೂರ್ಣಗೊಂಡಿತು ಮತ್ತು ಶಸ್ತ್ರಚಿಕಿತ್ಸೆಯ ನಂತರ ರೋಗಿಯು ಚೆನ್ನಾಗಿ ಚೇತರಿಸಿಕೊಂಡರು. ಕೆಲವು ದಿನಗಳ ಆಸ್ಪತ್ರೆಯ ಆರೈಕೆಯ ನಂತರ ಅವರನ್ನು ಸ್ಥಿರ ಸ್ಥಿತಿಯಲ್ಲಿ ಬಿಡುಗಡೆ ಮಾಡಲಾಯಿತು. ಈ ಶಸ್ತ್ರಚಿಕಿತ್ಸೆಯು ಬಹು ಪಿತ್ತರಸ ರಚನೆಗಳು ಮತ್ತು ಅಪರೂಪದ ಯಕೃತ್ತಿನ ನಾಳದ ಚೀಲವನ್ನು ಒಳಗೊಂಡಿರುವುದರಿಂದ ನಿಖರತೆ ಮತ್ತು ಪರಿಣಿತಿಯ ಅಗತ್ಯವಿತ್ತು. ಸುಧಾರಿತ ಲೆಪ್ರೋಸ್ಕೋಪಿಕ್ ತಂತ್ರಗಳೊಂದಿಗೆ ನಾವು ಸಂಪೂರ್ಣ ಕಲ್ಲಿನ ತೆರವು ಮತ್ತು ಸಾಮಾನ್ಯ ಪಿತ್ತರಸದ ಹರಿವನ್ನು ಪುನಃ ಸ್ಥಾಪಿಸುತ್ತೇವೆ ಮತ್ತು ಚೇತರಿಕೆಯ ಸಮಯ ಮತ್ತು ಶಸ್ತ್ರಚಿಕಿತ್ಸೆಯ ನಂತರದ ತೊಡಕುಗಳನ್ನು ಕಡಿಮೆ ಮಾಡುತ್ತೇವೆ ಎಂದು ಪ್ರಕರಣದ ಕುರಿತು ಪ್ರತಿಕ್ರಿಯಿಸಿದ ಡಾಕ್ಟರ್ ವಿಜಯಕುಮಾರ್ ಬಡಾ ಹೇಳಿದರು. ಯಶೋಧ ಆಸ್ಪತ್ರೆಗಳು ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಗ್ಯಾಸ್ಟ್ರೋಎಂಟರಾಲಜಿ ಮತ್ತು HPB ಹೆಪಟೋ ಪ್ಯಾಂಕ್ರಿಯಾಟೋಬಿಲಿಯರಿ ಶಸ್ತ್ರಚಿಕಿತ್ಸೆಗಳಲ್ಲಿ ಮುಂಚೂಣಿಯಲ್ಲಿ ಇದ್ದು ರೋಗಿಗಳಿಗೆ ಅತ್ಯುನ್ನತ ಗುಣಮಟ್ಟದ ಆರೈಕೆಯನ್ನು ಒದಗಿಸಲು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಬಹುಶಿಸ್ತಿಯ ಪರಿಣಿತಿಯನ್ನ ಬಳಸುತ್ತಿವೆ. ಯಶೋಧ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ 3 ದಶಕಗಳಿಂದ ವೈವಿಧ್ಯಮಯ ವೈದ್ಯಕೀಯ ಅಗತ್ಯತೆಗಳನ್ನು ಹೊಂದಿರುವ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿದೆ. ಚತುರ ನಾಯಕತ್ವ ಮತ್ತು ಬಲವಾದ ನಿರ್ವಹಣೆಯ ಅಡಿಯಲ್ಲಿ ಯಶೋಧ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ವೈದ್ಯಕೀಯದಲ್ಲಿ ಶ್ರೇಷ್ಠತೆಯ ಕೇಂದ್ರವಾಗಿ ವಿಕಸನಗೊಂಡಿದೆ. ಇದು ವೈದ್ಯಕೀಯ ಚಿಕಿತ್ಸೆಯ ಅತ್ಯುನ್ನತ ಗುಣಮಟ್ಟದ ಮಾನದಂಡಗಳನ್ನು ಒದಗಿಸುತ್ತದೆ. ರೋಗಿಗಳ ಅಗತ್ಯತೆಗಳಿಂದ ಮಾರ್ಗದರ್ಶಿಸಲ್ಪಟ್ಟ ಮತ್ತು ಅಪರೂಪದ ಮತ್ತು ಸಂಕೀರ್ಣ ಕಾರ್ಯವಿಧಾನಗಳಿಗೂ ಸಹ ಸಂಪೂರ್ಣವಾಗಿ ಸಂಯೋಜಿತ ಕ್ರಾಂತಿಕಾರಿ ತಂತ್ರಜ್ಞಾನದಿಂದ ಒದಗಿಸಲ್ಪಟ್ಟ ಯಶೋಧ ಗ್ರೂಪ್ ವೈದ್ಯಕೀಯ ಪರಿಣಿತಿ ಮತ್ತು ಸುಧಾರಿತ ಕಾರ್ಯವಿಧಾನಗಳನ್ನು ವಾಸ್ತವಿಕವಾಗಿ ಪ್ರತಿಯೊಂದು ವಿಶೇಷತೆ ಮತ್ತು ಉಪವಿಭಾಗಗಳಲ್ಲಿ ಅತ್ಯಾಧುನಿಕ ರೋಗ ನಿರ್ಣಯ ಮತ್ತು ಚಿಕಿತ್ಸಕ ಆರೈಕೆಯನ್ನು ನೀಡುವ ಮೂಲಕ ಆಯೋಜಿಸುತ್ತದೆ. ಮತ್ತು ಶಸ್ತ್ರಚಿಕಿತ್ಸೆ ಹೈದರಾಬಾದಿನ ಯಶೋಧ ಆಸ್ಪತ್ರೆಯು ಸೋಮಾಜಿಗೂಡ, ಸಿಕಂದ್ರಾಬಾದ್, ಮಲಕ್ಪೇಟೆ ಮತ್ತು ಹೈಟೆಕ್ ನಗರದಲ್ಲಿ 4000 ಹಾಸಿಗೆಗಳನ್ನು ಹೊಂದಿರುವ 4 ಸ್ವತಂತ್ರ ಆಸ್ಪತ್ರೆಗಳನ್ನು ಹೊಂದಿದೆ. ಗುಣಮಟ್ಟ, ಸೇವೆಯಲ್ಲಿ ಶ್ರೇಷ್ಠತೆ, ಸಹಾನುಭೂತಿಯ ಮೇಲೆ ನಿರಂತರ ಒತ್ತು ನೀಡುವ ಮೂಲಕ ಯಶೋಧ ಗ್ರೂಪ್ ಕೈಗೆಟುಕುವ ವೆಚ್ಚದಲ್ಲಿ ವಿಶ್ವ ದರ್ಜೆಯ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತದೆ ಎಂದು ಯಶೋಧ ಹಾಸ್ಪಿಟಲ್ ಹೈದರಾಬಾದ್, ತೆಲಂಗಾಣದ ಡಾಕ್ಟರ್ ವಿಜಯಕುಮಾರ್ ಬಡಾ ಅವರು ತಿಳಿಸಿದ್ದಾರೆ. ಇಲ್ಲಿ ನಾನು ಎಜುಕೇಷನ್ ಎಲ್ಲ ಇಲ್ಲೇ ಮಾಡಿದ್ದು, MBBS MS ಇಲ್ಲೇ MR ಮೆಡಿಕಲ್ ಕಾಲೇಜ್ ಗುಲ್ಬರ್ಗ. ಆಮೇಲೆ ಸರ್ಜಿಕಲ್ ಗ್ಯಾಸ್ಟ್ರೋಎಂಟರಾಲಜಿ ಸೂಪರ್ ಸ್ಪೆಷಾಲಿಟಿ ಮಾಡಿ, ಆಮೇಲೆ ರೊಬೋಟಿಕ್ ಸರ್ಜರಿ, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲ ಹೈಯರ್ ಫೆಲೋಶಿಪ್ಸ್ ಮಾಡಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್, ನಿಜಾಮ್ಸ್ ಇನ್ಸ್ಟಿಟ್ಯೂಟ್ ಅಂತ ಇನ್ಸ್ಟಿಟ್ಯೂಟ್ನಾಗ ವರ್ಕ್ ಮಾಡಿ, ಆಮೇಲೆ ನಾನು ಈಗ ಯಶೋಧ ಹಾಸ್ಪಿಟಲ್ಸ್ನಾಗ ಕ್ಲಿನಿಕಲ್ ಡೈರೆಕ್ಟರ್ ಅಂತಿದ್ದೀನಿ. ಸೊ ಈಗ ಅಲ್ಲಿ ನಾನೊಂದು 4 ವರ್ಷದಿಂದ ಈ ಯಶೋಧ ಹಾಸ್ಪಿಟಲ್ಸ್ನಾಗ ಕೆಲಸ ಮಾಡಲಿಕ್ಕೆ. ಸೊ ಮೇನ್ ಈ ಉದ್ದೇಶ ಇದು ಮಾಡಬೇಕೇನಂತಂದ್ರೆ, ಭಾಳ ಜನರಿಗೆ ಇಲ್ಲಿಯವರಿಗೆ ಕೆಲವು ಡಿಸೀಸಸ್ ಇರ್ತಾವೆ, ಇಲ್ಲಾಂದರೆ ಎಲ್ಲ ಕಡೆ ಇರ್ತಾವೆ, ಬಟ್ ಅದ್ರ ಬಗ್ಗೆ ಅವೇರ್ನೆಸ್ ಇರೋಂಗಿಲ್ಲ, ಏನು ಮಾಡಬೇಕು ಗೊತ್ತಿರೋಂಗಿಲ್ಲ. ಬಂತಂದ್ರೆ ಫಸ್ಟ್ ಆಫ್ ಆಲ್ ಹೆದರಿ ಬಿಡ್ತಾರೆ. ಆಮೇಲೆ ಎಲ್ಲರಿಗೂ ಹೈದರಾಬಾದ್ ಬರಲಿಕ್ಕೆ ಆಗಿಲ್ಲ, ಏನೇ ಪ್ರಾಬ್ಲಮ್ ಇದೆ. ಅದಕ್ಕಂತೇಳಿ ನಾನು ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಎವ್ರಿ ಮಂತ್ ಒಂದು ಸಲ ಇಲ್ಲಿ ಎವ್ರಿ ಟ್ಯೂಸ್ಡೇ, ಫಸ್ಟ್ ಟ್ಯೂಸ್ಡೇ ಇಲ್ಲಿ ಬರ್ತೀನಿ. ಅಂದರೆ ಪೇಷಂಟ್ಸ್ ಬಂದವ್ರಿಗೆ ನೋಡಿ ಯಾರ್ಯಾರಿಗೆ ನೆಸೆಸಿಟಿ ಅದ ಅವರು ಹೈದರಾಬಾದ್ಗೆ ಬಂದು ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ, ಉಳಿದವ್ರಿಗೆಲ್ಲ ಇಲ್ಲೇ ಟ್ರೀಟ್ಮೆಂಟ್ ಏನೇನು ಆಗ್ತದೆ. ಕೆಲವ್ರು ಯಾರಾದರೂ ಅಲ್ಲಿ ಬಂದು ಹೈದರಾಬಾದ್ ನಮ್ಮಲ್ಲಿ ಟ್ರೀಟ್ಮೆಂಟು ಅಥವಾ ಆಪ್ರೇಷನ್ ಮಾಡಿಕೊಂಡ್ರು, ಅವ್ರು ನೆಕ್ಸ್ಟ್ ಫಾಲೋ ಅಪ್ ಆಗಲಿ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇದ್ರೂ ಇಲ್ಲೇನ ಬಂದಾಗ ನೋಡಿಕೊಂಡು ಸಾಲ್ವ್ ಮಾಡಲಿಕ್ಕಾಗ್ತದೆ. ಸೊ ಇದೊಂದು ಪೇಷಂಟು ಏನದ ಅವರಿಗೆ ಸುಮಾರು ಕಡೆ ಓಡಾಡ್ಲಿಕ್ಕತ್ತಿದ್ರು.
ಹೊಟ್ಟೆ ನೋವು ಆಗೋದು, ಆವಾಗ ಜಾಂಡಿಸ್ ಆಗೋದು, ಹಿಂಗಾಗ್ಲಿಕ್ಕತ್ತಿತ್ತು ಅಂತೇಳಿ ಸುಮಾರು ಓಡಾಡ್ಲಿಕ್ಕಂದ್ರೆ ಅವರಿಗೆ ಕರೆಕ್ಟ್ ಡಯಾಗ್ನೋಸಿಸ್ ಆಗಿರಲಿಲ್ಲ. ಸೊ ಹಿಂಗೆ ನೋಡ್ಕೊಂಡು ಹೋದಾಗ ಅವ್ರಿಗೆ ಲಾಸ್ಟಿಗೆ ಲಿವರ್ ಒಳಗೆ ಸ್ಟೋನ್ಸ್ ಅದಾವ ಅಂಥೇಳಿ ಒಂದು ಡಯಾಗ್ನೋಸಿಸ್ ಆಗಿದೆ. ಭಾಳ ಮಂದಿಗೆ ಸ್ಟೋನ್ಸ್ ಕಿಡ್ನಿ ಒಳಗೆ ಇರ್ತಾವೆ, ಪಿತ್ತಾಶಯದೊಳಗೆ ಗಾಲ್ ಬ್ಯಾಟರ್ನಾಗ ಇರ್ತಾವೆ, ಅವಕ್ಕೆಲ್ಲ ಟ್ರೀಟ್ಮೆಂಟ್ ಆಗ್ತವೆ, ಇಲ್ಲ ಆಪ್ರೇಷನ್ಸಿಂದ ಅದರಿಂದ ಟ್ರೀಟ್ಮೆಂಟ್ ಆಗ್ತದೆ. ಬಟ್ ಈ ಪೇಷಂಟಿಗೆ ಲಿವರ್ ಒಳಗೆ ಸ್ಟೋನ್ಸ್ ಅದಾವ, ಅದು ಭಾಳ ದೊಡ್ಡ ಸ್ಟೋನ್ಸ್ ಅದಾವ. ಆ ಸ್ಟೋನ್ಸಿಗೆ ಟ್ರೀಟ್ಮೆಂಟ್ ಇಲ್ಲ, ಅದಕ್ಕೆ ಪರಿಹಾರ ಇಲ್ಲ, ಟ್ರೀಟ್ಮೆಂಟ್ ಕಂಪ್ಲೀಟ್ ಇಲ್ಲ ಅಂತ ಅನ್ನೋದೊಂದು ಇದು ಇತ್ತು ಅವ್ರಿಗೆ. ಸೊ ಹಂಗಿದ್ದಾಗ ಇಲ್ಲಿಂದ ಕೆಲವು ಡಾಕ್ಟರ್ಸ್ ನೋಡಿದ್ರು, ನಾನು ಇಲ್ಲಿ ನೋಡಿದೆ, ಅವ್ರು ಸ್ಕ್ಯಾನ್ ರಿಪೋರ್ಟ್ ನೋಡಿದ್ಮೇಲೆ ಅವರಿಗೆ ಹೈದರಾಬಾದ್ ಕರ್ಕೊಂಡ್ಬಂದು. ಜನರಲಿ ಈ ಲಿವರ್ ಒಳಗಿರೋ ಸ್ಟೋನ್ಸು ಭಾಳ ರೇರ್, ಭಾಳ ಕಮ್ಮಿ ಜನರಿಗೆ ಆಗ್ತವೆ. ಬಟ್ ಅವು ಸ್ಟೋನ್ಸು ಭಾಳ ಲಘು ಹೊರಗೂ ಬರೋಂಗಿಲ್ಲ, ಅದು ಜಾಸ್ತಿ ಸಿಂಪ್ಟಮ್ಸ್ ಇರೋಂಗಿಲ್ಲ. ಸ್ಟೋನ್ಸ್ ಹೊರಗಿದ್ದು ಅಂದ್ರೆ ಅದಕ್ಕೇನು ಬ್ಲಾಕ್ ಆಗಿ ನೋವಾಗಿ ಜಾಂಡಿಸ್ ಆಗಿ ಆಗ್ತವೆ. ಈ ಲಿವರ್ ಒಳಗಿರೋ ಸ್ಟೋನ್ಸು ಹಾಗೆ ಬೆಳ್ಕೊಂಡು ಲಿವರ್ಗೆ ತಿನ್ಕೊಂಡು ಹೋಗ್ಬಿಡುತ್ತೆ, ಅಂದರೆ ಲಿವರ್ ಡ್ಯಾಮೇಜ್ ಆಗಿ ಬಿಡ್ತವೆ. ನಮ್ಗೆ ಗೊತ್ತಾಗೋ ಟೈಮ್ ಒಳಗೆ ಲಿವರ್ ನಮ್ಮ ಕೈ ತಪ್ಪಿಬಿಡ್ತು. ಸೊ ಅವಾಗ ಟ್ರೀಟ್ಮೆಂಟು ನಮಗೆ ಕೈ ತಪ್ಪು. ನನ್ನ ಲಿವರ್ದಾಗ ಇದು ಖಾಲಿ ಇದ್ದು ರೀ, ಹಿಂಗೆ ಉಸುಲು ತೊಗೊಳಕ್ಕೆ ಬರ್ತಿದ್ದಿಲ್ಲ, ತ್ರಾಸ ಆಗ್ತಿತ್ತು, ಹೊಟ್ಟೆ ನುಸ್ತಿತ್ತು. ಇದೇ ಮೊದಲ ಜರ ನುಸನ ದವಾಖಾನಿಗೆ ಹೋಗಿ ತೋರ್ಸಂದು ಕಡಿಮೆ ಆಗ್ತಿತ್ತು ರೀ. ಇದೇ 2-3 ತಿಂಗಳದಾಗೆ ಇಟ್ಟು ಹೆಚ್ಚಿಗೆ ಆಗನ. ಯಾಕಂದರೆ ಇವ್ರದ್ದು ಗಾಲ್ ಬ್ಲಾಡರ್ ಸ್ಟೋನು ಪ್ಯಾನ್ಕ್ರಿಯಾಸ್ ಮತ್ತು ಲಿವರ್ ಡಕ್ಟಲ್ಲಿ ಇತ್ತು. ಅವ್ರ ಕಾಂಪ್ಲಿಕೇಶನ್ ಭಾಳ ಇತ್ತು ಅದ್ರೊಳಗೆ. ಬೇರೆ ಹಾಸ್ಪಿಟಲ್ ಅಂತಂತಂದರೆ ಬರೀ ಗಾಲ್ ಬ್ಲಾಡರ್ ಮಾಡ್ತಾರೆ, ಆದರೆ ಇದು ಕಾಂಪ್ಲಿಕೇಶನ್ ಭಾಳ. ಯಾಕಂದರೆ ಇವರಿಗೆ ದಿನ ರಾತ್ರಿ ಚೆಸ್ಟ್ ಪೇನು, ಉಸಿರಾಟದ ತೊಂದರೆ ಇವೆಲ್ಲ ಇದ್ದವು. ಸೊ ಅದಕ್ಕೆ ನಾವು ಡಾಕ್ಟರ್ ವಿಜಯ್ ಬಾಳ ಸರ್ ಇವರು ಅಂತಂದರೆ ನಮಗೆ ಹೇಳಿದ್ರು, ಇಂಥ ಕಾಂಪ್ಲಿಕೇಶನ್ ಇದೆ. ಸೊ ಅದ್ರ ಸಲಕ್ಕೆ ಭಾಳ ಆಮ್ಯಾಗ ಮತ್ತು ಕಾಂಪ್ಲಿಕೇಶನ್ ಆಗುತ್ತೆ. ನಾವು ಸೋಲಾಪುರಕ್ಕೂ ಹೋಗಿದ್ದೆವು. ಅಲ್ಲಿ ಯಾರು ಡಾಕ್ಟ್ರ್ ಇದ್ದರು ಗೊತ್ತಿಲ್ಲ, ಅವ್ರು ಸೋಲಾಪುರ ಮೊದಲು ಹೋಗಿದ್ರು. ಅಲ್ಲಿ ಹೇಳಿದ್ರು, ಸರ್ ಕ್ಯಾನ್ಸರ್ ಇದೆ, ನಿಮಗೆ ಏನು ಆಗಲ್ಲ, ಇದು ಭಾಳ ಕಾಂಪ್ಲಿಕೇಶನ್ ಇದೆ ಅಂತಂದರೆ. ಮತ್ತು ನಾವು ಡಾಕ್ಟರ್ ಪ್ರಶಾಂತ್ ಇಡಿ ಸರ್ ಇಲ್ಲಿ ಅವ್ರಿಗೆ ಭೇಟಿ ಆದೆವು. ಅವ್ರೇನು ಹೇಳಿದ್ರು, ಸರ್ ಇದು ಆಗಲ್ಲ, ಭಾಳ ಕಾಂಪ್ಲಿಕೇಶನ್ ಇದೆ. ಹೈದರಾಬಾದಲ್ಲಿ ಯಶೋಧ ಹಾಸ್ಪಿಟಲ್ ಇದೆ ಹೈಟೆಕ್ ಸಿಟಿಯಲ್ಲಿ, ಅಲ್ಲಿ ಗ್ಯಾಸ್ಟ್ರೋಲಜಿಸ್ಟ್ ಡಾಕ್ಟರ್ ವಿಜಯ್ ಬಾಡ ಸರ್ ಇರ್ತಾರೆ. ಸೊ ಈ ಅಂಥ ಕಾಂಪ್ಲಿಕೇಶನ್ ಅಂತಂದರೆ ಭಾಳ ಪೇಷಂಟ್ ಹಿಂಗೆ ಗಾಲ್ ಬ್ಲಾಡರ್ ಸ್ಟೋನ್ ಆಗುತ್ತೆ. ನಾನು ನರ್ಸಿಂಗ್ ಸ್ಟಾಫ್ ಇದ್ದೇನೆ, ಭಾಳ ಗಾಲ್ ಬ್ಲಾಡರ್ ಸ್ಟೋನ್ ಆಗುತ್ತೆ. ಯಾಕಂದರೆ ಅವರು ಫಸ್ಟ್ ಆಫ್ ಆಲ್ ಅವರು ಪ್ರಿವೆಂಟೇಷನ್ ಮಾಡಲ್ಲ. ಇದು ಗಾಲ್ ಬ್ಲಾಡರ್ ಸ್ಟೋನ್ ಯಾಕೆ ಆಗುತ್ತೆ ಅಂತಂದರೆ ರಿಫೈನ್ಡ್ ಆಯಿಲ್ ತಿಂತೀವಿ, ಮತ್ತು ರಿಫೈನ್ಡ್ ಬೇರೆ ಹೊರಗಿಂದ ಊಟ ತಿಂತೀವಿ, ಎಲ್ಲ ಫ್ರೈ ಚಿಕನ್ ಫ್ರೈ, ಗೋಬಿ ಮಂಚೂರಿ ಅಂತ ಎಲ್ಲ ಇವು ತಿನ್ನೋದಕ್ಕೋಸ್ಕರ ಇವು ಆಗುತ್ತೆ. ಭಾಳ ಮುಷ್ಕಿಲಾಗುತ್ತೆ ಅದಕ್ಕೆ. ಸೊ ಫಸ್ಟ್ ಆಫ್ ಆಲ್ ಇದು ಪ್ರಿವೆಂಟೇಷನ್ ಏನಂತಂತಂದರೆ, ಯಾವಾಗ ನೀವು ಗಾಲ್ ಬ್ಲಾಡರ್ ಸ್ಟೋನ್ ಆಯಿತು ಅಂತಂದರೆ ಅದು ಅವಾಗೇ ನೀವು ತಗೋಸ್ಬೇಕು, ಅವಾಗೇ ಡಾಕ್ಟ್ರಿಗೆ ತೋರಿಸ್ಬೇಕು. ಯಾಕಂದರೆ ಅದು ಯಾರು ಎಕ್ಸ್ಪರ್ಟ್ ಇರುತ್ತಾರೆ ಅವರಿಗೆ ತೋರಿಸ್ಬೇಕು. ಯಾಕಂದರೆ ಅವ್ರು ಹೇಳ್ತಾರೆ ಏನೇನು ಕಾಂಪ್ಲಿಕೇಶನ್ ಇರುತ್ತೆ, ಏನೇನು ಒಳಗೆ ಏನೇನು ಆಗುತ್ತೆ ಅಂತ ಕೇಳಿಸಿ. ಯಾಕಂದರೆ ಅದು ಮತ್ತು ಅದು ಪ್ಯಾನ್ಕ್ರಿಯಾಸ್ ಬಂತಂದರೆ ಅದು ಮತ್ತು ಶುಗರ್ ಕಂಟ್ರೋಲ್ ಆಗಲ್ಲ, ಮತ್ತು ಅದಕ್ಕೆ ಡಯಾಬಿಟೀಸ್ ಆಗುತ್ತೆ. ಮತ್ತು ಅದು ಲಿವರ್ ಡಕ್ಟ್ ಒಳಗೆ ಹೋಯ್ತಂದರೆ ಮತ್ತು ಅದು ಬಿಲಿರುಬಿನ್ ಜಾಸ್ತಿ ಬಂತು, ಮತ್ತು ಲಿವರ್ಗೆ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಸರ್ ಏನು ಹೇಳಿದ್ರು, ವಿಜಯ್ ಬಾಳ ಸರ್ ಏನು ಹೇಳಿದ್ರು, ನಮ್ಮಲ್ಲಿ ಬರಪ್ಪ ಬಂದಕ್ಕೆ ಮಾಡ್ಕೋರಿ, ಯಾಕಂದರೆ ಆಮ್ಯಾಗ ಬಂದು ಕಾಂಪ್ಲಿಕೇಶನ್ ಇತ್ತಂದರೆ ಮತ್ತು ಪೇಷಂಟ್ ಭಾಳ ಇದು ಆಗುತ್ತೆ. ಮತ್ತು ನಾವು ಹೋದ್ಮೇಲೆ ಸರ್ ಅದು ಭಾಳ ಆಪ್ರೇಷನ್ ನೋಡಿದ್ದು ನಾವು, ಭಾಳ ಖರ್ಚಾಗಿ ಬರುತ್ತೆ. ಕಡಿಮೆ ರೇಟ್ನಾಗ ಮಾಡಿಕೇಸಿ ನಿಮ್ಗೆ ಕೊಡೋಮು, ಏನಾಗಲ್ಲ, ಎಲ್ಲ ಕಡಿಮೆ ರೇಟ್ ಆಗುತ್ತೆ ಅಂತ ಭಾಳ ಕಡಿಮೆ ಆಗುತ್ತೆ ಸರ್. ಹಸಿ ಬರಗಾಲ ಎಂದು ಘೋಷಿಸಿ 650 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಯುವಜನ ಸೇವಾ ಸಂಘದ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದ ಮಳೆ ನೆರೆ ಹಾವಳಿಯಿಂದ ಅತಿವೃಷ್ಟಿ ಅನಾವೃಷ್ಟಿ ಸಂಭವಿಸಿದ್ದು ಹಸಿ ಬರಗಾಲ ಎಂದು ಘೋಷಣೆ ಮಾಡಿ 650 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಇಂದು ಕರ್ನಾಟಕ ರಾಜ್ಯ ರೈತ ಕಾರ್ಮಿಕರ ಯುವಜನ ಸೇವಾ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಮೋದಿ ಮನೆಯ ಮುಂದೆ ಕುಂತು ಪರಿಹಾರ ತಗೊಂಡು ಬನ್ನಿ. ರೈತರಿಗೆ ಪ್ರತಿ ಎಕರೆ 17,000 ಪರಿಹಾರ ಬೇಕೇ ಬೇಕು. ರೈತರಿಗೆ ಸೂಕ್ತ ಪರಿಹಾರ ಬೇಕೇ ಬೇಕು.
ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಗುಲ್ಬರ್ಗ ಜಿಲ್ಲೆಗೆ ಬಂದು ಅವರು ಪರಿಹಾರ ಘೋಷಣೆ ಮಾಡಿದ್ದಾರೆ. ಪ್ರತಿ ಹೆಕ್ಟೇರಿಗೆ 17,000 ರೂಪಾಯಿ ಅಂತೇಳಿ. ನಾವೇನು ಹೇಳ್ತೀವಿ, ಈಗೇನಾದ ಗುಲ್ಬರ್ಗ ಜಿಲ್ಲೆಯಲ್ಲಿ ಜಂಟಿ ಸಮೀಕ್ಷೆ ಅಂತ ಮಾಡ್ತಾಯಿದ್ದಾರೆ. ಅದು ಜಂಟಿ ಸಮೀಕ್ಷೆ ಕೈ ಬಿಡಬೇಕು. ಯಾವ ಪ್ರಕಾರ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದಾರೆ ಅದೇ ಪ್ರಕಾರ ರೈತರಿಗೆ ಏನಾದ ಪರಿಹಾರ ಘೋಷಣೆ ಮಾಡಬೇಕು. ಜೊತೆಗೆ ಕೇಂದ್ರ ಸರ್ಕಾರವೂ ಸಹ ರೈತರಿಗೆ ಏನಾದ ಬೆನ್ನೆಲುಬಾಗಿ ನಿಂದಿರಬೇಕು. ರಾಜ್ಯ ಸರ್ಕಾರ ಎಷ್ಟು ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರವೂ ಸಹ ಅಷ್ಟು ಕೊಟ್ಟು ರೈತರಿಗೆ ಅತಿವೃಷ್ಟಿಯಲ್ಲಿ ಜನ ಏನದ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ರೈತರು. ಅವ್ರದ್ದು ಏನಾದ ಅದು ತಡೆಗಟ್ಟಬೇಕು. ಕೇಂದ್ರ ಸರ್ಕಾರ ಮುಂದೆ ಬಂದು ರೈತರ ಏನಾದ ಸಮಸ್ಯೆ ಕೇಳಬೇಕಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಕಾರ್ಮಿಕರ ಸಂಘದ ಪರವಾಗಿ ಕೇಳ್ಕೊಳ್ತೀವಿ. ಮತ್ತು ರಾಜ್ಯದ ಎಲ್ಲ ಲೋಕಸಭಾ ಸದಸ್ಯರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಇದ್ದಂಥ ನರೇಂದ್ರ ಮೋದಿ ಮೇಲೆ ಒತ್ತಡ ಹಾಕಿ ಕರ್ನಾಟಕಕ್ಕೆ ಏನಾದ ಒಂದು ರೈತರಿಗೆ ಬೆನ್ನೆಲುಬಾಗಿ ನಿಂದಿರಲಿಕ್ಕೆ ಪರಿಹಾರವನ್ನು ಕೊಡಬೇಕೆಂದು ವಿನಂತಿ ಮಾಡ್ತೀವಿ. ಈ ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ಚಂದು ಜಾಧವ್, ಗೌರವ ಸಲಹೆಗಾರರಾದ ಶೌಕತ್ ಅಲಿ ಆಲೂರ್, ಸಹ ಕಾರ್ಯದರ್ಶಿಗಳಾದ ಹನುಮಂತ್ ಚೌಹಾಣ್, ಪ್ರಧಾನ ಕಾರ್ಯದರ್ಶಿಗಳಾದ ಸುನಿಲ್ ಮಾರುತಿ ಮಾನ್ಪಡೆ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದ ವಕೀಲನ ವಿರುದ್ಧ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಗುಲ್ಬರ್ಗಾ ನ್ಯಾಯವಾದಿಗಳ ಸಂಘದ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದಿರುವ ವಕೀಲರ ವಿರುದ್ಧ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಗುಲ್ಬರ್ಗಾ ನ್ಯಾಯವಾದಿಗಳ ಸಂಘ ಕಲಬುರಗಿ ಉಚ್ಚ ನ್ಯಾಯಾಲಯ ಘಟಕದ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷರಾದ ಎಸ್.ವಿ. ಪಾಸರ್ ಮಹಾಗಾಂವ್, ಉಪಾಧ್ಯಕ್ಷರಾದ ಅನಂತ್ ಎಸ್ ಜಹಾಗೀರ್ದಾರ್, ಖಜಾಂಚಿಗಳಾದ ಮಂಜುನಾಥ್ ಗಿನ್ನಿ, ಜನರಲ್ ಸೆಕ್ರೆಟರಿ ಗೌರೀಶ್ ಎಸ್ ಖಾಶಂಪುರ್, ಜಂಟಿ ಕಾರ್ಯದರ್ಶಿಗಳಾದ ರೇಖಾ ಪಾಟೀಲ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಭಾರತದ ನ್ಯಾಯಾಂಗ ವ್ಯವಸ್ಥೆ ಅಪಮಾನರಾಗಿ ಕೂಡಲೇ ಗಡೀಪಾರು ಮಾಡಲೇಬೇಕು. ದೇಶದ್ರೋಹಿ ರಾಕೇಶನಿಗೆ ಧಿಕ್ಕಾರ. ದೇಶದ್ರೋಹಿ ರಾಕೇಶನಿಗೆ ಧಿಕ್ಕಾರ. President of India that on October 6, 2025, a shocking incident occurred in the Supreme Court of India, where advocate Rakesh Kishore, ಅದೇ ರೀತಿ ನಮ್ಮ ಅನಂತ್ ಜಾಗೀರ್ದಾರ್ ಉಪಾಧ್ಯಕ್ಷರು ಹೈಕೋರ್ಟ್ ಯೂನಿಟ್ ಎಸ್.ವಿ. ಪಾಸ್ and ನಮ್ಮ ಸುಧೀರ್ ಗಾದ್ಗೆ ಜಾಯಿಂಟ್ ಸೆಕ್ರೆಟರಿ and ಮಂಜುನಾಥ್ ಗಿಣ್ಣಿ and ಮಂಜುನಾಥ್ ಪಾಟೀಲ್ ಬೋತ್ ಟ್ರೆಸರರ್ ಆಫ್ ಹೈಕೋರ್ಟ್ and ಡಿಸ್ಟ್ರಿಕ್ಟ್ ಕೋರ್ಟ್ ಯೂನಿಟ್ಸ್, ನಾವೆಲ್ಲ ಒಂದು ಸುಮಾರು ಇವತ್ತು ನಾವೆಲ್ಲ ವಿತ್ ರಿಕ್ವೆಸ್ಟ್ ನಾವು ಎಲ್ಲ ಅಡ್ವೊಕೇಟ್ಸ್ ಇವತ್ತೇನಪ್ಪ ಅಂತಂದರೆ ನಮ್ಮ ಜಿಲ್ಲಾ ನ್ಯಾಯಾಲಯದ ಆವರಣದಿಂದ ನಾವು ಮೆರವಣಿಗೆ ಮುಖಾಂತರ ಪ್ರತಿಭಟನೆ ಮುಖಾಂತರ ಇಲ್ಲಿ ಬಂದು DC ಅವರಿಗೆ ಮನವಿ ಸಲ್ಲಿಸಿದ್ದೆವು. ಈ ಮನವಿಯ ಸಾರಾಂಶ ಏನಪ್ಪ ಅಂತಂದರೆ ದಿನಾಂಕ ಅಕ್ಟೋಬರ್ 6, 2025 ಸುಪ್ರೀಂ ಕೋರ್ಟ್ ಪ್ರೊಸೀಡಿಂಗ್ ನಡೆಯುವ ಹೊತ್ತಾಗಿ ಒಬ್ಬ ನ್ಯಾಯವಾದಿ ಶೂ ತೆಗೆದು ಮುಖ್ಯ ನ್ಯಾಯಮೂರ್ತಿಗಳ ಕೋರ್ಟ್ ಹಾಲ್ನಲ್ಲಿ ಅವರಿಗೆ ಎಸೆದಂಥ ಒಂದು ಪ್ರಕರಣ. ಇದನ್ನು ಖಂಡಿಸಿ ಆ ನ್ಯಾಯವಾದಿ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅದೇ ರೀತಿ ಆ ಒಂದು ಬಾರ್ ಅಸೋಸಿಯೇಷನ್ ಲೈಸೆನ್ಸ್ ಸಸ್ಪೆಂಡ್ ಮಾಡಬೇಕು. ಅದೇ ರೀತಿ ಇವನ ಕೃತ್ಯಕ್ಕೆ ಇದ್ರ ಹಿಂದಿರೋಂಥ ಯಾವುದಾದ್ರೂ ಶಕ್ತಿ ಇದ್ದರೆ ಆ ಶಕ್ತಿ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕಂತ ನೀವು ರಿಪ್ರೆಸೆಂಟೇಷನ್ ಕೊಟ್ಟಿದ್ದು. therefore through DC to honorable President of India. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಸನ್ಮಾನ್ಯ ಶ್ರೀ BR ಗವಾಯಿ ಅವರ ಕೋರ್ಟ್ ಹಾಲ್ನಲ್ಲಿ ಅವರ ಮೇಲೆ ಒಬ್ಬ ಕುಖ್ಯಾತ ನ್ಯಾಯವಾದಿ, ರೌಡಿ ನ್ಯಾಯವಾದಿ ಅಂತಲೇ ಕರಿಬೇಕಾಗ್ತದೆ. ಯಾಕಂದರೆ ಹಿ ಹ್ಯಾಸ್ ಇನ್ಸಲ್ಟೆಡ್ ಅವರ್ ಅಡ್ವೊಕೇಟ್ಸ್ ಕಮ್ಯುನಿಟಿ. ನಮ್ಮ ವಕೀಲರು ಬಾಂಧವರಿಗೆ ಇನ್ಸಲ್ಟ್ ಮಾಡಿದ್ದಾನೆ, ಈ ದೇಶಕ್ಕೆ ಇನ್ಸಲ್ಟ್ ಮಾಡಿದ್ದಾನೆ, ಸಂವಿಧಾನಕ್ಕೆ ಇನ್ಸಲ್ಟ್ ಮಾಡಿದ್ದಾನೆ, ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಿಗೆ ಇನ್ಸಲ್ಟ್ ಮಾಡಿದ್ದಾನೆ, ಇಡೀ ವ್ಯವಸ್ಥೆಗೆ ಇನ್ಸಲ್ಟ್ ಮಾಡಿದಂಥ ಒಬ್ಬ ವ್ಯಕ್ತಿ, ಆಕ್ರಮಣ ಮಾಡಿದಂಥ ವ್ಯಕ್ತಿಯನ್ನು ನಾವು ಮೊದಲನೇದಾಗಿ ಖಂಡಿಸ್ತೇವೆ. ಇವತ್ತು ನಮ್ಮ ಕಲಬುರಗಿ ಬಾರ್ ಅಸೋಸಿಯೇಷನ್ ವತಿಯಿಂದ ಹೈಕೋರ್ಟ್ ಯೂನಿಟ್ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟ್ ಯೂನಿಟ್ನಿಂದ ನಾವು ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದ್ದೇವೆ. ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಪತ್ರವನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸಿದ್ದೇವೆ.
ಆರ್ಎಸ್ಎಸ್ ನಿಷೇಧಿಸುವಂತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರ್ಯ ಅರ್ಜುನ್ ಭದ್ರಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಆರ್ಎಸ್ಎಸ್ ಅನ್ನು ನಿಷೇಧಿಸಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ರಾಜ್ಯ ಸಮಿತಿ ಬೆಂಗಳೂರಿನ ರಾಜ್ಯ ಸಂಚಾಲಕರಾದ ಅರ್ಜುನ್ ಭದ್ರಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ಮಲ್ಲಿಕಾರ್ಜುನ ಕ್ರಾಂತಿ, ಜಿಲ್ಲಾ ಸಂಚಾಲಕರಾದ ಮಹಾಂತೇಶ್ ಬಡದಾಳ್, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಮಲ್ಲಿಕಾರ್ಜುನ ಖನ್ನಾ, ಸೂರ್ಯಕಾಂತ್ ಆಜಾದ್ಪುರ್, ಜೇವರ್ಗಿ ತಾಲೂಕಾ ಸಂಚಾಲಕರಾದ ಮಹೇಶ್ ಕೋಕಿಲೆ ಹಾಗೂ ಅಜಿತ್ ಸಾಬ್ ಐಕೂರ್ ಯಾದಗಿರಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕೋಮುವಾದಿಗಳ ಒಂದು ತರ ಮತ್ತೊಂದು ಕಡೆ ಅಂದರೆ ಮುಸ್ಲಿಂ ಸಮುದಾಯದ ಮೂಲಭೂತವಾದಿಗಳು ಇವೆರಡರ ಮಧ್ಯಂತರದಲ್ಲಿ ಏನಪ್ಪ ಅಂದರೆ ದೇಶದ ಅಖಂಡತೆಗೆ ಏನಪ್ಪ ಅಂದರೆ ಧಕ್ಕೆ ತಂದಿರ್ತಕ್ಕಂಥದ್ದು. ಇವತ್ತು ಭಾರತ ದೇಶದಲ್ಲಿ ಸ್ವತಂತ್ರ ನಂತರ ಎಷ್ಟು ಕೋಮು ಗಲಭೆಗಳಾಗಿವೆ. ಆ ಕೋಮು ಗಲಭೆಗಳಿಗೆ ವಿಚಾರಣೆ ಆಯೋಗಗಳು ನೇಮಿಸಿದಾಗ ಆ ಎಲ್ಲ ವಿಚಾರಣಾ ಆಯೋಗಗಳು ಏನಪ್ಪ ಅಂತಂದ್ರೆ ಇವತ್ತು ಕೋಮು ಗಲಭೆಗೆ ಪ್ರಮುಖ ಕಾರಣ ಏನಪ್ಪ ಅಂದ್ರೆ ಇವತ್ತು ಜನರಿಗೆ ಏನಪ್ಪ ಅಂತಂದ್ರೆ ಒಂದು ಸಂಸ್ಕಾರ ಕೊಡ್ತಕ್ಕಂಥದ್ದು, ಪ್ರತಿಭೆ ಕೊಡ್ತಕ್ಕಂಥದ್ದು, ನೀತಿ ಕೊಡ್ತಕ್ಕಂಥದ್ದು, ಇವತ್ತು ಆದರ್ಶ ಕೊಡ್ತಕ್ಕಂಥದ್ದು ನಾವೇನಪ್ಪ ಅಂದ್ರೆ ಕಾರ್ಯಕರ್ತರಿಗೆ ಮಾಡ್ತೀವಿ ಅಂತಕ್ಕಂಥದ್ದು ಮಾತನ್ನು ಹೇಳ್ತಿದ್ದಾರೆ. ಆದ್ರೆ ಇವತ್ತು ನಾವು ನೋಡ್ತಾ ಇದ್ದೇವೆ, ಎಲ್ಲರೂ ಗಮನಿಸ್ತಾ ಇದ್ದೇವೆ. ಇದ್ರಾಗ ಏನಪ್ಪ ಅಂದ್ರೆ RSSಗೆ ಬಹುಶಃ 2013 ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರಮಾಣದ ಏನಪ್ಪ ಅಂದ್ರೆ ಚಳವಳಿ ನಡೀತದ. ಆ ಚಳವಳಿಗೆ ಹಣ ಎಲ್ಲಿದು ಬಂತು? ಆ ಚಳವಳಿಗೆ ಏನಪ್ಪ ಅಂದ್ರೆ ಆ ಭಾರತೀಯ ಪ್ರಾಂತೀಯ ಮಹಾಸಭಾದ ಒಂದು ಅಕೌಂಟ್ ಇದೆ. ಆ ಅಕೌಂಟ್ ಏನಪ್ಪ ಅಂದ್ರೆ ಹೊರದೇಶಗಳಿಗೆ ಹಣ ಬಂತು. ಆ ಹಣದ ಲೆಕ್ಕ ಯಾವತ್ತೂ ಈಗ ಏನಪ್ಪ ಅಂದ್ರೆ ಇವತ್ತು RSS ದವರು ಏನಪ್ಪ ಅಂದ್ರೆ ಗುರು ಪೂರ್ಣಿಮೆ ದಿವಸ ಇವತ್ತೇನಪ್ಪ ಅಂದ್ರೆ ಅವರ ಅನುಯಾಯಿಗಳಿಂದ ಅಥವಾ RSS ದವರಿಂದ ಬೇರೆ ಬೇರೆ BJP ಪಕ್ಷದವ್ರು ಏನಪ್ಪ ಅಂದ್ರೆ ಅವರು ಹಣ ಸ್ವೀಕಾರ ಮಾಡ್ತಾರೆ. ಇವತ್ತು ಕೋಟ್ಯಾಂಗಟ್ಟಲೆ ಹಣ ಬರ್ತದ. ಆ ಕೋಟ್ಯಾಂಗಟ್ಟಲೆ ಹಣದ ಲೆಕ್ಕನೇ ಇಲ್ಲ. ಇವತ್ತು ಆ ಕೋಟ್ಯಾಂಗಟ್ಟಲೆ ಹಣದ ಲೆಕ್ಕನೇ ಕೊಡ್ತಾ ಇಲ್ಲ. ಇವರು ಇದಕ್ಕೆ ಅಕೌಂಟ್ನೇ ಇಲ್ಲ. ಇವರು RSS ದವರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ರಾಷ್ಟ್ರೋತ್ಥಾನ ಅಂತಕ್ಕಂಥ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟಿಗೆ ಏನಪ್ಪ ಅಂದ್ರೆ ಹಣ ಹೋಗ್ತವ. ಅಂತ ಟ್ರಸ್ಟ್ಗಳು ಇವತ್ತೇನು ಮುಸಲಿಮರಿಗೆ ಮುಂಚೆ ಏನು ಭೇಟಿಯಾಗಿ ಬಂದರು, ಅವ್ರು ಭೇಟಿಯಾಗಿ ಬಂದ ನಂತರ ಏನಪ್ಪ ಅಂದ್ರೆ 1935 ನಾಸಿಕದಲ್ಲಿ ಏನಪ್ಪ ಅಂದ್ರೆ ಒಂದು ಕೋಮ ಪ್ರಚೋದನೆ ಮಾಡ್ತಕ್ಕಂಥ ಒಂದು ಸೈನಿಕ ಟ್ರೈನಿಂಗ್ ಸ್ಕೂಲ್ ತೆಗಿತಾರ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.